ಮತ್ತೆ ಸ್ವಾಗತ. ಬೆಂಬಲ ಬೆಲೆ ಕದನದ ಬೆನ್ನಲ್ಲೇ ಈಗ ಬೆಳಗಾವಿಯ ಎಲ್ಲಾ ಕಡೆಗಳಲ್ಲೂ ಕೂಡ ಕಬ್ಬು ಕಟಾವು ಕಾರ್ಯ ಭರದಿಂದ ಸಾಗ್ತಾ ಇದೆ. ಬೆಂಬಲ ಬೆಲೆ ಕದನದ ಬೆನ್ನಲ್ಲೇ ಕಬ್ಬು ಕಟಾವು ಈಗ ಆರಂಭ ಆಗಿದೆ. ಬೆಳಗಾವಿಯ ಬಹುತೇಕ ಕಡೆಗಳಲ್ಲಿ ಕಬ್ಬು ಕಟಾವು ಶುರುವಾಗಿದೆ. ಬಿಸಿಲಿಗೆ ಒಣಗ್ತಾ ಇದೆ ಕಬ್ಬು ಕಟಾವಿಗೆ, ಹೀಗಾಗಿ ರೈತರು ಮುಂದಾಗಿದ್ದಾರೆ. ಕಬ್ಬು ಕಟಾವಿಗೆ ಮಹಾರಾಷ್ಟ್ರದಿಂದ ಜನರು ಬಂದಿದ್ದಾರೆ. ಕಾರ್ಮಿಕರೆಲ್ಲ ಸಿಗೋದಿಲ್ಲ. ಮಹಾರಾಷ್ಟ್ರದಿಂದ ಜನ ಬಂದಿದ್ದಾರೆ, ಕಟಾವು ಮಾಡ್ತಾ ಇದ್ದಾರೆ. ಬೆಂಬಲ ಬೆಲೆ ನಿಗದಿ ಮಾಡುವವರೆಗೂ ಕೂಡ ಕಬ್ಬು ಕಟಾವು ಮಾಡಲ್ಲ ಅಂತ ಹೇಳಿ ರೈತರೆಲ್ಲ ಪಟ್ಟು ಹಿಡಿದಿದ್ರು. 100 ಎಕರೆ ಕಬ್ಬು ಗದ್ದೆಯಲ್ಲೇ ಇತ್ತು. ಈಗ ಒಂದು ತಾರ್ಕಿಕ ಅಂತ್ಯ ಕಂಡ ನಂತರ ಕಟಾವು ಕಾರ್ಯ ಆರಂಭ ಆಗಿದೆ. ನಮ್ಮ ಪ್ರತಿನಿಧಿ ಮೈಲಾರಿ ಪಠಾತ್ ಕಬ್ಬು ಕಟಾವು ಗದ್ದೆಯಿಂದಲೇ, ಕಬ್ಬಿನ ಗದ್ದೆಯಿಂದಲೇ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತಿದ್ದಂತೆ ಬೆಳಗಾವಿಯಲ್ಲಿ ಕಬ್ಬು ಕಟಾವು ಪ್ರಾರಂಭ ಸದ್ಯ ಆಗಿರುವಂಥದ್ದು. ನಾನಿರುವಂತಹ ಸ್ಥಳ ಬೆಳಗಾವಿ ತಾಲೂಕಿನ ಮುದ್ಗಾ ಅನ್ನೋ ಒಂದು ಗ್ರಾಮದಲ್ಲಿ ಸದ್ಯ ನಾನಿರುವಂಥದ್ದು. ಕಳೆದ 9 ದಿನಗಳಿಂದ ಕೂಡ ಕಬ್ಬಿಗೆ ನಿಗದಿತ ದರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಉಗ್ರ ಹೋರಾಟವನ್ನ ಬೆಳಗಾವಿಯಲ್ಲಿ ಮಾಡಲಾಗಿತ್ತು, ವಿಜಯಪುರದಲ್ಲಿ ಮಾಡಲಾಗಿತ್ತು, ಬಾಗಲಕೋಟೆಯಲ್ಲಿ ಮಾಡಲಾಗಿತ್ತು. ಅದೇ ರೀತಿ ಕಾರವಾರದಲ್ಲಿ ಕೂಡ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳಾಗಿದ್ದು, ಬೆಳಗಾವಿಯಲ್ಲಿ ಹತ್ತರಿಗೆಯಲ್ಲಿ ನಡೆದಂತಹ ಪ್ರತಿಭಟನೆ ಹಿಂಸಾ ರೂಪಕ್ಕೆ ಕೂಡ ಹೋಗಿತ್ತು. ಇದಾದ ನಂತರ ರೈತರ 9 ದಿನಗಳ ಹೋರಾಟಕ್ಕೆ ಮಣಿದಂತ ರಾಜ್ಯ ಸರ್ಕಾರ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ 3,300 ರೂಪಾಯಿಯನ್ನ ಕೂಡ ಘೋಷಣೆ ಮಾಡಿ ಇಲ್ಲಿ ಪ್ರಮುಖವಾಗಿ ಘೋಷಣೆ ಮಾಡಿತ್ತು. ಹಾಗಾಗಿ ಸದ್ಯ ಈಗ ನಾನು ರೈತರ ಜಮೀನಿನಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಕಳೆದ 10 ದಿನಗಳಿಂದ ಕೂಡ ಮಹಾರಾಷ್ಟ್ರದ ಇಂಡಿ ಇರ್ಬೋದು, ಲಾತೂರ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ತೋಡ್ನಿ ಗ್ಯಾಂಗ್ ಅಂದ್ರೆ ಈ ಕಬ್ಬು ಕಟಾವು ಗ್ಯಾಂಗ್ ಕೂಡ ಬಂದು ಬೆಳಗಾವಿಯಲ್ಲೇ ಬೀಡು ಬಿಟ್ಟಿತ್ತು. ಅದು ಕೂಡ ಅವರ ಪರಿಸ್ಥಿತಿ ಕೂಡ ಹದಗೆಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಆದಷ್ಟು ಬೇಗ ಕಬ್ಬು ಕಟಾವು ಆಗಬೇಕು ಮತ್ತು ಕಳೆದ 10 ದಿನಗಳಿಂದ ಈ ಒಂದು ರೈತರು ಪ್ರತಿಭಟನೆಯಲ್ಲಿ ಆಗದೆ ಇದ್ದರಿಂದ ಇಲ್ಲಿ ಸರಿಯಾಗಿ ನೀರನ್ನ ಕೂಡ ಬಿಟ್ಟಿಲ್ಲ. ಹಾಗಾಗಿ ಕಬ್ಬು ಕೂಡ ಈಗ ಇಳುವರಿ ಕಡಿಮೆ ಆಗುವಂತ ಭೀತಿಯಲ್ಲಿ ಕೂಡ ಇರುವಂತದ್ದು. ಇವರು ದಿನಕ್ಕೆ 1 ರಿಂದ 2 ಅಂದ್ರೆ 10 ರಿಂದ 20 ಟನ್ ವರೆಗೆ ಕಬ್ಬು ಕಟಾವನ್ನ ಕೂಡ ಮಾಡಲಾಗುತ್ತೆ. ಇದು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಕಬ್ಬನ್ನ ಕೂಡ ಬೆಳೆಯಲಾಗುತ್ತೆ. ಅದರಲ್ಲಿ ಕೂಡ ರೈತರು ನಿರಂತರವಾಗಿ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ನಿನ್ನೆ ಅಷ್ಟೇ ಅಧಿಕೃತವಾಗಿ ಆದೇಶ ಪ್ರತಿಯನ್ನ ಕೂಡ ಗುರ್ಲಾಪುರದಲ್ಲಿ ರೈತರಿಗೆ ನೀಡಿತು. ಹಾಗಾಗಿ ರೈತರು ಆದೇಶ ಪ್ರತಿ ಪಡೆದ ಬಳಿಕ ಈಗ ಅದನ್ನ ಕಬ್ಬಿನ ಹೋರಾಟವನ್ನು ವಾಪಸ್ ಪಡೆದಿರುವಂಥದ್ದು. ಹೀಗಾಗಿ ಕಬ್ಬಿನ ಹೋರಾಟ ವಾಪಸ್ ಪಡೆದಿದ್ದಂತೆ ಈಗ ಕಬ್ಬು ಕಟಾವು ಚುರುಕು ಪಡೆದುಕೊಂಡಿರುವಂಥದ್ದು. ಬೆಳಗಾವಿಯಲ್ಲಿ ಈಗ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಬಂದಂತ ಕಟಾವು ಗ್ಯಾಂಗ್ನಿಂದ ಈಗ ಕಬ್ಬು ಕಟಾವು ಕೂಡ ಪ್ರಾರಂಭ ಆಗಿರುವಂಥದ್ದು ಗಮನಿಸಬಹುದು. ಸದ್ಯ ಈಗ ಬೆಳಗಾವಿಯಲ್ಲಿ ಮುದ್ಗಾ ಗ್ರಾಮದಲ್ಲಿ ಸದ್ಯ ಕಬ್ಬು ಕಟಾವಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಘಟ್ಟಪ್ರಭಾ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಬೈಲಹೊಂಗಲ್ ಇರ್ಬೋದು ಅಥವಾ ಕಿತ್ತೂರು ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಬ್ಬನ್ನ ಬೆಳೆಯಲಾಗುತ್ತೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಇರ್ಬೋದು, ಜೊತೆಗೆ ವಿಜಯಪುರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬು ಬೆಳೆಯಲಾಗುತ್ತೆ. ಈ ಬಾರಿ ರೈತರಿಗೆ ಕಬ್ಬಿನ ನಿಗದಿತ ದರವನ್ನ ಮಾಡಲಿಲ್ಲ. ಹಾಗಾಗಿ ದೀಪಾವಳಿಗೆ ಆರಂಭ ಆಗಬೇಕಿದ್ದಂತ ಈ ಒಂದು ಕಬ್ಬು ಕಟಾವು ಪ್ರಾರಂಭ ಈವರೆಗೂ ಆಗಿರಲಿಲ್ಲ. ಹಾಗಾಗಿ ಇದು ರೈತರಿಗೆ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು. ನಾವು ಯಾವುದೇ ಕಾರಣಕ್ಕೂ ಕಬ್ಬಿನ ದರ ನಿಗದಿ ಮಾಡುವವರೆಗೂ ಕಬ್ಬು ಕಾರ್ಖಾನೆಗಳಿಗೆ ಅವಕಾಶವನ್ನ ಕೊಡೋದಿಲ್ಲ, ಕಬ್ಬು ನುರಿಸುವ ಹಂಗಾಮಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಇವತ್ತು ಈಗ ಒಂದು ಮರುದಿನ ಅಂದ್ರೆ ಸರ್ಕಾರ ಆದೇಶ ಮಾಡಿದ ಮರುದಿನವೇ ಸದ್ಯ ಈಗ ಕಬ್ಬು ಕಟಾವು ಹಂಗಾಮ ಕೂಡ ಜೋರಾಗಿರುವಂಥದ್ದು. ಇಲ್ಲಿ ಹೋರಾಟದ ಪ್ರತಿಫಲವಾಗಿ ಸದ್ಯ ಈಗ 3,300 ರೂಪಾಯಿ ನಿಗದಿತ ಬೆಲೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿರುವಂಥದ್ದು. ಹಾಗಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ಕೂಡ ಈಗ ಕಬ್ಬು ಕಟಾವು ಹಂಗಾಮ ಭರ್ಜರಿಯಾಗಿ ಶುರುವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸ್ವಾಗತ. ಬೆಂಬಲ ಬೆಲೆ ಕದನದ ಬೆನ್ನಲ್ಲೇ ಈಗ ಬೆಳಗಾವಿಯ ಎಲ್ಲಾ ಕಡೆಗಳಲ್ಲೂ ಕೂಡ ಕಬ್ಬು ಕಟಾವು ಕಾರ್ಯ ಭರದಿಂದ ಸಾಗ್ತಾ ಇದೆ. ಬೆಂಬಲ ಬೆಲೆ ಕದನದ ಬೆನ್ನಲ್ಲೇ ಕಬ್ಬು ಕಟಾವು ಈಗ ಆರಂಭ ಆಗಿದೆ. ಬೆಳಗಾವಿಯ ಬಹುತೇಕ ಕಡೆಗಳಲ್ಲಿ ಕಬ್ಬು ಕಟಾವು ಶುರುವಾಗಿದೆ. ಬಿಸಿಲಿಗೆ ಒಣಗ್ತಾ ಇದೆ ಕಬ್ಬು ಕಟಾವಿಗೆ, ಹೀಗಾಗಿ ರೈತರು ಮುಂದಾಗಿದ್ದಾರೆ. ಕಬ್ಬು ಕಟಾವಿಗೆ ಮಹಾರಾಷ್ಟ್ರದಿಂದ ಜನರು ಬಂದಿದ್ದಾರೆ. ಕಾರ್ಮಿಕರೆಲ್ಲ ಸಿಗೋದಿಲ್ಲ. ಮಹಾರಾಷ್ಟ್ರದಿಂದ ಜನ ಬಂದಿದ್ದಾರೆ, ಕಟಾವು ಮಾಡ್ತಾ ಇದ್ದಾರೆ. ಬೆಂಬಲ ಬೆಲೆ ನಿಗದಿ ಮಾಡುವವರೆಗೂ ಕೂಡ ಕಬ್ಬು ಕಟಾವು ಮಾಡಲ್ಲ ಅಂತ ಹೇಳಿ ರೈತರೆಲ್ಲ ಪಟ್ಟು ಹಿಡಿದಿದ್ರು. 100 ಎಕರೆ ಕಬ್ಬು ಗದ್ದೆಯಲ್ಲೇ ಇತ್ತು. ಈಗ ಒಂದು ತಾರ್ಕಿಕ ಅಂತ್ಯ ಕಂಡ ನಂತರ ಕಟಾವು ಕಾರ್ಯ ಆರಂಭ ಆಗಿದೆ. ನಮ್ಮ ಪ್ರತಿನಿಧಿ ಮೈಲಾರಿ ಪಠಾತ್ ಕಬ್ಬು ಕಟಾವು ಗದ್ದೆಯಿಂದಲೇ, ಕಬ್ಬಿನ ಗದ್ದೆಯಿಂದಲೇ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ.
ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತಿದ್ದಂತೆ ಬೆಳಗಾವಿಯಲ್ಲಿ ಕಬ್ಬು ಕಟಾವು ಪ್ರಾರಂಭ ಸದ್ಯ ಆಗಿರುವಂಥದ್ದು. ನಾನಿರುವಂತಹ ಸ್ಥಳ ಬೆಳಗಾವಿ ತಾಲೂಕಿನ ಮೊದ್ಗ ಅನ್ನೋ ಒಂದು ಗ್ರಾಮದಲ್ಲಿ ಸದ್ಯ ನಾನಿರುವಂಥದ್ದು. ಕಳೆದ 9 ದಿನಗಳಿಂದ ಕೂಡ ಕಬ್ಬಿಗೆ ನಿಗದಿತ ದರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಉಗ್ರ ಹೋರಾಟವನ್ನ ಬೆಳಗಾವಿಯಲ್ಲಿ ಮಾಡಲಾಗಿತ್ತು, ವಿಜಯಪುರದಲ್ಲಿ ಮಾಡಲಾಗಿತ್ತು, ಬಾಗಲಕೋಟೆಯಲ್ಲಿ ಮಾಡಲಾಗಿತ್ತು, ಅದೇ ರೀತಿ ಕಾರವಾರದಲ್ಲಿ ಕೂಡ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳಾಗಿದ್ದು, ಬೆಳಗಾವಿಯಲ್ಲಿ ಹತ್ತರಿಗೆಯಲ್ಲಿ ನಡೆದಂತಹ ಪ್ರತಿಭಟನೆ ಹಿಂಸಾ ರೂಪಕ್ಕೆ ಕೂಡ ಹೋಗಿತ್ತು. ಇದಾದ ನಂತರ ರೈತರ 9 ದಿನಗಳ ಹೋರಾಟಕ್ಕೆ ಮಣಿದಂತ ರಾಜ್ಯ ಸರ್ಕಾರ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ 3,300 ರೂಪಾಯಿಯನ್ನ ಕೂಡ ಘೋಷಣೆ ಮಾಡಿ ಇಲ್ಲಿ ಪ್ರಮುಖವಾಗಿ ಘೋಷಣೆ ಮಾಡಿತ್ತು. ಹಾಗಾಗಿ ಸದ್ಯ ಈಗ ನಾನು ರೈತರ ಜಮೀನಿನಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಕಳೆದ 10 ದಿನಗಳಿಂದ ಕೂಡ ಮಹಾರಾಷ್ಟ್ರದ ಇಂಡಿ ಇರ್ಬೋದು, ಲಾತೂರ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ತೋಡ್ನಿ ಗ್ಯಾಂಗ್ ಅಂದ್ರೆ ಈ ಕಬ್ಬು ಕಟಾವು ಗ್ಯಾಂಗ್ ಕೂಡ ಬಂದು ಬೆಳಗಾವಿಯಲ್ಲೇ ಬೀಡು ಬಿಟ್ಟಿತ್ತು. ಅದು ಕೂಡ ಅವರ ಪರಿಸ್ಥಿತಿ ಕೂಡ ಹದಗೆಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಆದಷ್ಟು ಬೇಗ ಕಬ್ಬು ಕಟಾವು ಆಗಬೇಕು ಮತ್ತು ಕಳೆದ 10 ದಿನಗಳಿಂದ ಈ ಒಂದು ರೈತರು ಪ್ರತಿಭಟನೆಯಲ್ಲಿ ಆಗದೆ ಇದ್ದರಿಂದ ಇಲ್ಲಿ ಸರಿಯಾಗಿ ನೀರನ್ನ ಕೂಡ ಬಿಟ್ಟಿಲ್ಲ. ಹಾಗಾಗಿ ಕಬ್ಬು ಕೂಡ ಈಗ ಇಳುವರಿ ಕಡಿಮೆ ಆಗುವಂತ ಭೀತಿಯಲ್ಲಿ ಕೂಡ ಇರುವಂತದ್ದು. ಇವರು ದಿನಕ್ಕೆ 1 ರಿಂದ 2 ಅಂದ್ರೆ 10 ರಿಂದ 20 ಟನ್ ವರೆಗೆ ಕಬ್ಬು ಕಟಾವನ್ನ ಕೂಡ ಮಾಡಲಾಗುತ್ತೆ. ಇದು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಕಬ್ಬನ್ನ ಕೂಡ ಬೆಳೆಯಲಾಗುತ್ತೆ. ಅದರಲ್ಲಿ ಕೂಡ ರೈತರು ನಿರಂತರವಾಗಿ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ನಿನ್ನೆ ಅಷ್ಟೇ ಅಧಿಕೃತವಾಗಿ ಆದೇಶ ಪ್ರತಿಯನ್ನ ಕೂಡ ಗುರ್ಲಾಪುರದಲ್ಲಿ ರೈತರಿಗೆ ನೀಡಿತು. ಹಾಗಾಗಿ ರೈತರು ಆದೇಶ ಪ್ರತಿ ಪಡೆದ ಬಳಿಕ ಈಗ ಅದನ್ನ ಕಬ್ಬಿನ ಹೋರಾಟವನ್ನು ವಾಪಸ್ ಪಡೆದಿರುವಂಥದ್ದು. ಹೀಗಾಗಿ ಕಬ್ಬಿನ ಹೋರಾಟ ವಾಪಸ್ ಪಡೆದಿದ್ದಂತೆ ಈಗ ಕಬ್ಬು ಕಟಾವು ಚುರುಕು ಪಡೆದುಕೊಂಡಿರುವಂಥದ್ದು. ಬೆಳಗಾವಿಯಲ್ಲಿ ಈಗ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಬಂದಂತ ಕಟಾವು ಗ್ಯಾಂಗ್ನಿಂದ ಈಗ ಕಬ್ಬು ಕಟಾವು ಕೂಡ ಪ್ರಾರಂಭ ಆಗಿರುವಂಥದ್ದು ಗಮನಿಸಬಹುದು. ಸದ್ಯ ಈಗ ಬೆಳಗಾವಿಯಲ್ಲಿ ಮೋದ್ಗಾ ಗ್ರಾಮದಲ್ಲಿ ಸದ್ಯ ಕಬ್ಬು ಕಟಾವಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಘಟ್ಟಪ್ರಭಾ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಬೈಲಹೊಂಗಲ್ ಇರ್ಬೋದು ಅಥವಾ ಕಿತ್ತೂರು ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಬ್ಬನ್ನು ಬೆಳೆಯಲಾಗುತ್ತೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಇರ್ಬೋದು, ಜೊತೆಗೆ ವಿಜಯಪುರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬು ಬೆಳೆಯಲಾಗುತ್ತೆ. ಈ ಬಾರಿ ರೈತರಿಗೆ ಕಬ್ಬಿನ ನಿಗದಿತ ದರವನ್ನ ಮಾಡಲಿಲ್ಲ. ಹಾಗಾಗಿ ದೀಪಾವಳಿಗೆ ಆರಂಭ ಆಗಬೇಕಿದ್ದಂತ ಈ ಒಂದು ಕಬ್ಬು ಕಟಾವು ಪ್ರಾರಂಭ ಈವರೆಗೂ ಆಗಿರಲಿಲ್ಲ. ಹಾಗಾಗಿ ಇದು ರೈತರಿಗೆ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು. ನಾವು ಯಾವುದೇ ಕಾರಣಕ್ಕೂ ಕಬ್ಬಿನ ದರ ನಿಗದಿ ಮಾಡುವವರೆಗೂ ಕಬ್ಬು ಕಾರ್ಖಾನೆಗಳಿಗೆ ಅವಕಾಶವನ್ನ ಕೊಡೋದಿಲ್ಲ, ಕಬ್ಬು ನಿಲ್ಲಿಸುವ ಹಂಗಾಮಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನ ಕೂಡ ಹಿಡಿದಿರುವಂಥದ್ದು. ಇವತ್ತು ಈಗ ಒಂದು ಮರುದಿನ ಅಂದ್ರೆ ಸರ್ಕಾರ ಆದೇಶ ಮಾಡಿದ ಮರುದಿನವೇ ಸದ್ಯ ಈಗ ಕಬ್ಬು ಕಟಾವು ಹಂಗಾಮ ಕೂಡ ಜೋರಾಗಿರುವಂಥದ್ದು. ಇಲ್ಲಿ ಹೋರಾಟದ ಪ್ರತಿಫಲವಾಗಿ ಸದ್ಯ ಈಗ 3,300 ರೂಪಾಯಿ ನಿಗದಿತ ಬೆಲೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿರುವಂಥದ್ದು. ಹಾಗಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ಕೂಡ ಈಗ ಕಬ್ಬು ಕಟಾವು ಹಂಗಾಮ ಭರ್ಜರಿಯಾಗಿ ಶುರುವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ ರಿಪಬ್ಲಿಕ್ ಬೆಳಗಾವಿ. ಇವತ್ತು ಈಗ ಒಂದು ಮರುದಿನ ಅಂದ್ರೆ ಸರ್ಕಾರ ಆದೇಶ ಮಾಡಿದ ಮರುದಿನವೇ ಸದ್ಯ ಈಗ ಕಬ್ಬು ಕಟಾವು ಹಂಗಾಮ ಕೂಡ ಜೋರಾಗಿರುವಂಥದ್ದು. ಇಲ್ಲಿ ಹೋರಾಟದ ಪ್ರತಿಫಲವಾಗಿ ಸದ್ಯ ಈಗ 3,300 ರೂಪಾಯಿ ನಿಗದಿತ ಬೆಲೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿರುವಂಥದ್ದು. ಹಾಗಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ಕೂಡ ಈಗ ಕಬ್ಬು ಕಟಾವು ಹಂಗಾಮ ಭರ್ಜರಿಯಾಗಿ ಶುರುವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ ರಿಪಬ್ಲಿಕ್ ಬೆಳಗಾವಿ.